ಶಿವಲಿಂಗೇಗೌಡರು ಇದ್ದಾರೆ ಸರ್. ಇವತ್ತು ವಿಪಕ್ಷಗಳು ಸದನದಿಂದ ಹೊರ ಹೋದರು ಮತ್ತು ಅವರ ನಡವಳಿಕೆ ಬಗ್ಗೆ ಏನು ಹೇಳ್ತೀರಿ ಸರ್? ಅವ್ರ ನಡವಳಿಕೆ ಸರಿ ಇಲ್ಲ. ಇನ್ನೂ ಬಜೆಟ್ ಓದೋಕ್ಕೆ ಶುರು ಮಾಡಿದ್ದು 5 ನಿಮಿಷ ಐತೆ. 5 ನಿಮಿಷ 10 ನಿಮಿಷ ಆಗಿತ್ತು. ಅವರು ಕೇಂದ್ರ ಸರ್ಕಾರ ಈ ರೀತಿ ನಮಗೆ ಟ್ಯಾಕ್ಸಸ್ಸಲ್ಲಿ ಮೋಸ ಮಾಡಿದೆ, ಅದರಿಂದ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತೇಳಿ ಹೇಳ್ತಾಯಿದ್ರು. ಅಷ್ಟೊತ್ತಿಗೆ ಅವ್ರು ಎದ್ದೋದ್ರೆ ಸರ್, ಇದು ವಿಪಕ್ಷಗಳ ಆರೋಪ ಸರಿ ಇದೆ ಅಂತ, ಯಾಕೆಂದರೆ ಇಲಾಖೆಗಳಿಗೆ ಯಾವುದೇ ಅನುದಾನ ಬಿಡುಗಡೆ ಮಾಡಿಲ್ಲ ಅಂತ ಆರೋಪ ಮಾಡಿದ್ರು. ಅದರ ನಿಮ್ಗೆ ಯಾರು ಹೇಳಿದ್ರು? ಯಾವ್ದು ತೋರಿಸ್ಬಿಡ್ರಿ. ನೀವು ಆ ಟಿ ವಿಯವರು ಹಂಗೆ ಹೇಳ್ತಿರಲ್ಲ, ತೋರಿಸ್ಬಿಡ್ರಿ. ಅದು ಯಾವ ಇಲಾಖೆ ಬಿಡುಗಡೆ ಮಾಡಿಲ್ಲ, ಯಾವ ಇಲಾಖೆಯಲ್ಲಿ ಏನಾಗಿದೆ ಅಂತ ತೋರಿಸಿ. ಸರ್, ನಿಮ್ಮ ಭಾಗಕ್ಕೆ ನಿರೀಕ್ಷೆ ತಕ್ಕಂತೆ ಅನುದಾನ? ನಮ್ಮ ಭಾಗಕ್ಕೆ ಆ ಭಾಗ ಅಲ್ಲ, ಸಮಗ್ರವಾದ ಕರ್ನಾಟಕ ಭಾಗಕ್ಕೆ ಆಗಿದೆ. ಕರ್ನಾಟಕದ ಬಜೆಟ್ಟು ಇದು ಇಂಥ ಒಂದು ಬರಗಾಲದಲ್ಲಿ, ಇಂಥ ಒಂದು ಕ್ಲಿಷ್ಟಕರವಾದಂಥ ಸನ್ನಿವೇಶದಲ್ಲಿ 60,000 ಕೋಟಿ ಒಂದು ಏನು ಇದು ಗ್ಯಾರಂಟೀಸ್ ಇದಿದೆ, ಅದರ ಹೊರೆನಲ್ಲೂ ಇಂಥ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ ಎಂದು ಭಾಳ ಗ್ರೇಟ್ ಅದು. ಥ್ಯಾಂಕ್ ಯು. ಇಷ್ಟು ಶಾಸಕರಾದ ಶಿವಲಿಂಗೇಗೌಡರ ಮಾತು. ಕ್ಯಾಮ್ರಾ ಪರ್ಸನ್ ಪುಟ್ಟರಾಜ್ ಜೊತೆ KS ಮಾರುತಿ ನಾಯ್ಕ, BTV ಬೆಂಗಳೂರು.